ನಿನ್ನೆ ಮೊನ್ನೆವರೆಗೂ ಆರಾಮಾಗಿ ಓಡಾಡಿಕೊಂಡಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಹಾಸಿಗೆ ಹಿಡಿದ್ರೆ ಏನಾಗ್ಬೋದು? ಆತನ ಭೌತಿಕ ಸ್ವಾತಂತ್ರ್ಯವೇ ಇಲ್ಲದಂತಾದ್ರೆ ಆ ಸಮಯದಲ್ಲಿ ಆತ ಯಾರನ್ನ ಅವಲಂಬಿಸ್ತಾನೆ? ಖಂಡಿತವಾಗಿಯೂ ಇಂತಹ ಅನಿರೀಕ್ಷಿತ ದುರಂತಗಳು ನಡೆದಾಗ ಮನುಷ್ಯನ ಅಸಹಾಯಕತೆ ಎದ್ದು ಕಾಣುತ್ತೆ. ಆತನ ಇಡೀ ಪ್ರಪಂಚವೇ ತಲೆಕೆಳಗಾಗುತ್ತೆ. ಆಗ ಆ ವ್ಯಕ್ತಿಗೆ ಬೇಕಾಗಿರೋದು ಕೇವಲ ಆಸ್ಪತ್ರೆಯ ಬೆಡ್ ಅಲ್ಲ, ಬದಲಾಗಿ ನಾನಿದ್ದೀನಿ ಅಂತ ಬೆನ್ನು ತಟ್ಟುವ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಆರೈಕೆ ಮಾಡುವೊಂದು ಜೀವ. ಈ ಒಂದು ಆಳವಾದ ಯೋಚನೆಯನ್ನ ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಇಂದಿನ ನೈಜಕತೆಯತ್ತ ಹೋಗೋಣ. ಇಲ್ಲಿ ನಾವು ಸಂಗೀತಳನ್ನ ಭೇಟಿ ಮಾಡಲೇಬೇಕು. ಈಕೆ ನಮ್ಮ ಕಥೆಯ ಪ್ರಮುಖ ಪಾತ್ರಧಾರಿ. ಕೇವಲ 27 ವರ್ಷದ ಯುವ ವಕೀಲೆ. ವಕೀಲೆ ಅಂದ ತಕ್ಷಣ ನಮಗೆ ಕೋರ್ಟು, ವಾದ ವಿವಾದ, ಕಠಿಣ ಸ್ವಭಾವ ನೆನಪಾಗುತ್ತೆ ಅಲ್ವಾ? ಆದ್ರೆ ಸಂಗೀತ ಹಾಗಲ್ಲ. ಆಕೆ ನೋಡಲು ಎಷ್ಟು ಸುಂದರಿಯೋ ಒಳಗಿನಿಂದಲೂ ಅಷ್ಟೇ ಮೃದು ಸ್ವಭಾವದವಳು. ಆಕೆಯ ಆ ವೃತ್ತಿಜೀವನ ಅವಳೊಳಗಿನ ಮಾನವೀಯತೆಯನ್ನಾಗಲಿ ಮೃದುತ್ವವನ್ನಾಗಲಿ ಕಿತ್ತುಕೊಂಡಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬೇಕಾದ ಮುಖ್ಯವಾದ ವಿಷಯ. ಇದೇ ಗುಣ ಮುಂದೆ ಒಂದು ದೊಡ್ಡ ಬದಲಾವಣೆಗೆ, ಒಂದು ನಿಸ್ವಾರ್ಥ ಕಾರ್ಯಕ್ಕೆ ನಾಂದಿಯಾಗ್ತದೆ. ಈಗ ಈ ಕಥೆಯ ಇನ್ನೊಂದು ಮುಖವನ್ನ ನೋಡೋಣ. ಸಂಗೀತಳ ಆ ಮೃದು ವ್ಯಕ್ತಿತ್ವಕ್ಕೆ ತದ್ವಿರುದ್ಧವಾಗಿ ಒಂದು ಭೀಕರ ವಾಸ್ತವ ಎದುರಾಗುತ್ತೆ. ಅದೇ ಆಕೆಯ ಭಾವನ ಮಗನಾದ ಚೇತನ್ನ ಅಪಘಾತ. ಒಂದು ದೊಡ್ಡ ಆಕ್ಸಿಡೆಂಟ್ನಲ್ಲಿ ಆತನ ಕಾಲು ಸಂಪೂರ್ಣವಾಗಿ ಮುರಿದೋಗುತ್ತೆ. ಸ್ವಂತವಾಗಿ ಒಂದು ಹೆಜ್ಜೆ ಕೂಡ ಇಡ್ಲಾಗದಂಥ ಪರಿಸ್ಥಿತಿಯ ಒಂದು. ಆತನ ದೈನಂದಿನ ಸ್ವಾತಂತ್ರ್ಯವೇ ಕಸಿದುಕೊಂಡಂತಾಗತ್ತೆ. ಈ ಕಠಿಣ ಪರಿಸ್ಥಿತಿ ಸಂಗೀತಳ ಮೃದು ಮನಸ್ಸಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಮತ್ತು ಆಕೆ ಇದನ್ನು ಹೇಗೆ ಎದುರಿಸ್ತಾಳೆ ಅನ್ನೋದೇ ಈ ಕಥೆಯ ನಿಜವಾದ ತಿರುವು. ಈ ಚೇತರಿಕೆಯ ಹಾದಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿರಲಿಲ್ಲ. ವೈದ್ಯರ ಪ್ರಕಾರ ಚೇತನ್ ಸಂಪೂರ್ಣವಾಗಿ ಗುಣಮುಖನಾಗಲು ಬರೋಬ್ಬರಿ 9 ತಿಂಗಳುಗಳು ಬೇಕಿತ್ತು. ಯೋಚಿಸಿ, ಮೊದಲನೇ ತಿಂಗಳಲ್ಲಿ ಆ ಭೀಕರ ಅಪಘಾತ, 5ನೇ ತಿಂಗಳ ಹೊತ್ತಿಗೆ ಸಂಪೂರ್ಣವಾಗಿ ಹಾಸಿಗೆ ಹಿಡಿದು ನಿರಂತರ ಆರೈಕೆಯ ಅವಶ್ಯಕತೆ, ಮತ್ತು 9ನೇ ತಿಂಗಳಲ್ಲಿ ನಿರೀಕ್ಷಿತ ಚೇತರಿಕೆ. ಈ 9 ತಿಂಗಳು ಅಂದರೆ ಕೇವಲ ದೈಹಿಕ ನೋವಲ್ಲ, ಅದೊಂದು ಮಾನಸಿಕ ಯಾತನೆ ಕೂಡ ಹೌದು. ಇಷ್ಟು ದೀರ್ಘಕಾಲ ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ನೋಡ್ಕೊಳ್ಳೋದು ನಿಜಕ್ಕೂ ಒಂದು ದೊಡ್ಡ ಪರೀಕ್ಷೆ. ಇಂಥ ಸಮಯದಲ್ಲಿ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಏನ್ಮಾಡೋದು? ಮನೆಯಲ್ಲಿ ಯಾವಾಗಲೂ ಎಲ್ಲರೂ ಇರಲು ಸಾಧ್ಯವಿಲ್ಲ ತಾನೇ. ಉಳಿದವರು ತಮ್ಮ ಕೆಲಸಗಳಿಗೆ ಹೋದಾಗ ಆ ಖಾಲಿ ಮನೆಯಲ್ಲಿ ಚೇತನ್ನ ಒಂಟಿತನ ಮತ್ತು ಅಸಹಾಯಕತೆ ನೋಡಿ ಸಂಗೀತಳ ಮನಸ್ಸು ಕರಗುತ್ತೆ. ಆ ಶೂನ್ಯ ಸಮಯದಲ್ಲಿ ಆತನ ಸಂಪೂರ್ಣ ಜವಾಬ್ದಾರಿಯನ್ನ ಅವಳೇ ಹೊತ್ಕೊಳ್ತಾಳೆ. ಇದು ಆಕೆಯ ಕರುಣೆ ಮತ್ತು ತನ್ನ ಕುಟುಂಬದ ಮೇಲಿರುವ ಅಗಾಧವಾದ ಪ್ರೀತಿಯನ್ನ ಎತ್ತಿ ತೋರಿಸುತ್ತೆ. ನಿಜವಾದ ಕಾಳಜಿ ಅಂದ್ರೆ ಕೇವಲ ದೂರದಿಂದ ಹೇಗಿದ್ಯಾ ಅಂತ ಕೇಳೋದಲ್ಲ, ಅಥವಾ ಕನಿಕರ ತೋರಿಸೋದಲ್ಲ. ಚೇತನ್ಗೆ ಪ್ರತಿದಿನ ಸ್ನಾನ ಮಾಡಿಸುವುದು, ಅವನ ಬಟ್ಟೆ ಬದಲಾಯಿಸುವುದು, ಸರಿಯಾದ ಸಮಯಕ್ಕೆ ಊಟದ ವ್ಯವಸ್ಥೆ ಮಾಡುವುದು, ಇಂತಹ ಅತ್ಯಂತ ವೈಯಕ್ತಿಕ, ಸೂಕ್ಷ್ಮ ಮತ್ತು ಶ್ರಮದಾಯಕ ಕೆಲಸಗಳನ್ನ ಸಂಗೀತ ಅತ್ಯಂತ ಪ್ರೀತಿಯಿಂದ ಮಾಡ್ತಾಳೆ. ಒಬ್ಬ ವ್ಯಕ್ತಿ ತನ್ನ ದೈಹಿಕ ನಿಯಂತ್ರಣ ಕಳೆದುಕೊಂಡಾಗ ಅವನ ಘನತೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಲು ಎಷ್ಟು ತಾಳ್ಮೆ ಮತ್ತು ಸಮರ್ಪಣಾ ಭಾವ ಬೇಕು ಯೋಚಿಸಿ. ಇದು ಕೇವಲ ಒಂದು ದೈನಂದಿನ ಕೆಲಸವಲ್ಲ, ಇದೊಂದು ಭಕ್ತಿಯ ಕಾರ್ಯ. ಗುಣಮುಖವಾಗುವುದು ಅಂದ್ರೆ ಕೇವಲ ಮಾತ್ರೆ ನುಂಗೋದಲ್ಲ. ತನ್ನ ಸ್ವಂತ ಅತ್ತೆ ತನಗಾಗಿ ಇಷ್ಟೆಲ್ಲ ನಿಸ್ವಾರ್ಥ ಸೇವೆ ಮಾಡೋದನ್ನ ನೋಡಿ ಚೇತನ್ ತುಂಬಾನೇ ಭಾವುಕನಾಗ್ತಾನೆ. ಆ ಸಮಯದಲ್ಲಿ ಸಂಗೀತಳ ಮುಖದಲ್ಲಿನ ಆ ಒಂದು ಮುಗುಳುನಗೆ ಮತ್ತು ಪ್ರೀತಿಯ ಮಾತುಗಳಿದ್ಯಲ್ಲ, ಅದು ಅವನ ದೈಹಿಕ ನೋವನ್ನೇ ಮರೆಸ್ಬಿಡುತ್ತೆ. ನಾವು ಮಾನಸಿಕವಾಗಿ ನೀಡುವ ಸಾಂತ್ವನ ಭೌತಿಕ ಗಾಯಗಳನ್ನ ಎಷ್ಟು ಬೇಗ ವಾಸಿ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಅವಳ ಆ ಸಕಾರಾತ್ಮಕತೆಯೇ ಅವನಿಗೆ ದೊಡ್ಡ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ಇಡೀ ಕಥೆಯ ಅತ್ಯಂತ ಭಾವುಕ ಕ್ಷಣ ಅಂದ್ರೆ ಇದೇ ನೋಡಿ. ತನಗೆ ತನ್ನ ಅತ್ತೆ ಈ ಪರಿ ಸೇವೆ ಮಾಡ್ತಿದ್ದಾಳಲ್ಲ ಅಂತ ಚೇತನ್ಗೆ ಒಮ್ಮೊಮ್ಮೆ ವಿಪರೀತ ಮುಜುಗರ ಶುರುವಾಗುತ್ತೆ. ತನ್ನ ಪರಿಸ್ಥಿತಿ ನೆನೆದು ಸಂಕೋಚ ಪಡ್ತಾನೆ ಮತ್ತು ಅಸಹಾಯಕತೆ ಅನುಭವಿಸ್ತಾನೆ. ಆ ಕ್ಷಣದಲ್ಲಿ ಸಂಗೀತ ಅತ್ಯಂತ ಮೃದುವಾಗಿ ಹೇಳುವ ಒಂದು ಮಾತು ಆತನ ಎಲ್ಲಾ ಅಂಜಿಕೆಯನ್ನು ದೂರ ಮಾಡುತ್ತೆ. ನಾನು ನಿನ್ನ ಅತ್ತೆ, ನಿನಗೆ ಸೇವೆ ಮಾಡುವುದು ನನ್ನ ಕರ್ತವ್ಯ. ಎಂತಹ ಅದ್ಭುತ ಮಾತು ಅಲ್ವಾ? ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಸಂಬಂಧಗಳ ನಡುವಿನ ಆಳವಾದ ಬಾಂಧವ್ಯ ಮತ್ತು ಜವಾಬ್ದಾರಿಯ ಅತಿ ದೊಡ್ಡ ಸಂಕೇತ. ಆ ಕ್ಷಣದಲ್ಲಿ ಚೇತನ್ನ ಮಾನಸಿಕ ಹೊರೆ ಸಂಪೂರ್ಣವಾಗಿ ಇಳಿದು ಹೋಗುತ್ತೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶ ಏನಂದ್ರೆ, ಜೀವನದ ನಿಜವಾದ ಸೌಂದರ್ಯ ಇರೋದು ನಮ್ಮ ಯಶಸ್ಸು ಅಥವಾ ಐಷಾರಾಮಿ ಬದುಕಿನಲ್ಲಿ ಅಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ನಾವು ಒಬ್ರಿಗೊಬ್ರು ಹೇಗೆ ಆಸರಿಯಾಗ್ತೀವಿ ಅನ್ನೋದರಲ್ಲಿ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಬೇರೆಯವರನ್ನ ಅವಲಂಬಿಸಲೇಬೇಕಾಗತ್ತೆ. ದುರ್ಬಲರಾದಾಗ, ಕಷ್ಟ ಬಂದಾಗ ನಮ್ಮ ಕೈ ಹಿಡಿಯುವ ಈ ಸಂಬಂಧಗಳೇ ನಮ್ಮ ಬದುಕಿನ ನಿಜವಾದ ಆಸ್ತಿ ಅನ್ನೋದನ್ನ ಈ ಕೌಟುಂಬಿಕ ಸನ್ನಿವೇಶ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ.
ಇದನ್ನೇ ನಾವು ಪ್ರಾಮಾಣಿಕ ಕಾಳಜಿ ಅಂತ ಕರೆಯೋದು. ಕರ್ತವ್ಯಕ್ಕಾಗಿ ಅಥವಾ ಬೇರೆಯವರು ಮೆಚ್ಚಲಿ ಅಂತ ಮಾಡುವ ಕೆಲಸ ಇದಲ್ಲ, ಆಳವಾದ ನಂಬಿಕೆ ಮತ್ತು ಕರುಣೆಯಿಂದ ಮಾಡುವ ಆರೈಕೆ ಇದು. ಈ ಪ್ರಾಮಾಣಿಕ ಕಾಳಜಿಗೆ ಪ್ರಪಂಚದ ಎಂಥದ್ದೇ ಕಠಿಣವಾದ ನೋವನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ನಂಬಿಕೆ ಮತ್ತು ಪ್ರೀತಿ ಒಟ್ಟಿಗೆ ಸೇರಿದಾಗ ಅದು ಹೇಗೆ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಸಂಗೀತಳ ಈ ನಿಸ್ವಾರ್ಥ ಸೇವೆಯಿಂದ ಖಂಡಿತ ಕಲಿಬಹುದು. ಕೊನೆಯದಾಗಿ ಈ ಅದ್ಭುತವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಬೇಕಾದ ಒಂದು ಪ್ರಮುಖ ಪ್ರಶ್ನೆಯಿದೆ. ನಮ್ಮ ದೈನಂದಿನ ಸಂಬಂಧಗಳಲ್ಲಿ ಇಂಥದ್ದೇ ಒಂದು ಬೇಷರತ್ತಾದ ಪ್ರಾಮಾಣಿಕ ಕಾಳಜಿಯನ್ನ ನಾವು ಹೇಗೆ ಬೆಳೆಸ್ಕೊಳ್ಬಹುದು? ಸಂಗೀತಳಲ್ಲಿದ್ದ ಆ ಸಹಾನುಭೂತಿ, ಆ ತ್ಯಾಗದ ಮನೋಭಾವ ನಮ್ಮೆಲ್ಲರೊಳಗೂ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ ಅಲ್ವಾ? ಅದನ್ನ ಜಾಗೃತಗೊಳಿಸಿ ನಮ್ಮ ಸುತ್ತಮುತ್ತಲಿನವರ ಕಷ್ಟಗಳಿಗೆ ನಾವು ಹೇಗೆ ಸ್ಪಂದಿಸಬಹುದು ಅಂತ ಯೋಚಿಸೋಣ. ಈ ಒಂದು ಆಳವಾದ ಆಲೋಚನೆಯೊಂದಿಗೆ ಪ್ರತಿಯೊಬ್ಬರಿಗೂ ತಮ್ಮ ಸಂಬಂಧಗಳನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಪ್ರೇರಣೆ ಸಿಗ್ಲಿ ಅಂತ ಆಶಿಸ್ತಾ ಇಂದಿನ ಈ ವಿವರಣೆಯನ್ನ ಮುಕ್ತಾಯಗೊಳಿಸ್ತಿದ್ದೇನೆ.